ಯುವ ನಿಧಿ ಯೋಜನೆಯ ಮೂಲಕ ಹಣವನ್ನು ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ಯುವ ನಿಧಿ ಯೋಜನೆಯ ಮೂಲಕ 2 ತಿಂಗಳಿನ ಹಣ ಅಂತಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ, ಅಂದರೆ ಕೆಲ ವಿದ್ಯಾರ್ಥಿಗಳು ನಮಗೆ ಜನವರಿ ತಿಂಗಳಿನ ಹಣನೂ ಸಹ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಮಾಹಿತಿಯನ್ನು ತಿಳಿಸ್ತಿದ್ರ. ಆದರೆ ಫೆಬ್ರವರಿ ಮತ್ತು ಮಾರ್ಚಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಮಾಹಿತಿಗಳಾದರೆ ಬಂದಿರತಕ್ಕಂಥದ್ದು. ಓಕೆನಾ. ಸೊ ನಿಮ್ಗಿನ್ನೂ ಜನವರಿ ತಿಂಗಳಿನ ಹಣ ಬಂದಿದೆ ಅಂತಂದ್ರೆ ನೀವು ಜನವರಿ ಮತ್ತು ಫೆಬ್ರವರಿ ತಿಂಗಳಿನ ಹಣ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಇನ್ನೂ ಸಹ 2 ತಿಂಗಳಿನ ಹಣ ಬಾಕಿ ಇದೆ. ರಾಜ್ಯ ಸರ್ಕಾರದ ಕಡೆಯಿಂದ ಯುವ ನಿಧಿ ಯೋಜನೆಯ ಮೂಲಕ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಸೊ ಹೀಗಾಗಿ ಈಗಾಗಲೇ 2 ತಿಂಗಳ ಹಣ ಬಂದಿದೆ. ಬಟ್ ತುಂಬ ವಿದ್ಯಾರ್ಥಿಗಳು ನಮ್ಮ ಖಾತೆಗೆ ಬರ್ತಿಲ್ಲ ಅಂತ ಹೇಳಿ ತಿಳಿಸಿದರೆ. ಓಕೆನಾ. ಸೊ ಮೇ ಬಿ ಇದರಲ್ಲೂ ಸಹ ಅನರ್ಹರನ್ನು ತೆಗೆದು ಹಾಕಲಾಗಿದೆಯೇನೋ ಅಂತ ಹೇಳಿ ಸಹ ಒಂದು ಮಾಹಿತಿನೂ ಸಹ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ ತುಂಬ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತೀರಾ. ಅಲ್ಲಿ ನಾವು ಸ್ಟಡಿ ಮಾಡ್ತಿಲ್ಲ ಅಂತಲೂ ಸಹ ಹೈಯರ್ ಸ್ಟಡೀಸ್ ಅಂತ ಹೇಳಿ ಬರ್ತಿದೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಕಡೆಯಿಂದ ಯಾವ ರೀತಿ ಮಾಹಿತಿ ಬರುತ್ತೆ ಅದನ್ನು ನಾವು ಕಾದು ನೋಡಬೇಕಾಗಿದೆ. ಬಿಕಾಸ್ ಈಗಾಗಲೇ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವು ರೂಲ್ಸ್ಗಳನ್ನಾದ್ರೂ ತಿಳಿಸಲಾಗಿದೆ. ಇದೇ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೂ ಸಹ ಬರ್ಬೋದಾಗಿರುತ್ತೆ. ಇನ್ನೊಂದು ಮಾಹಿತಿ ಏನು ಗೊತ್ತಾ, ಸೊ ಕಳೆದ 3-4 ದಿನದಿಂದ ಆದರೆ ಬಿಡುಗಡೆ ಮಾಡ್ತಿದ್ರಲ್ವಾ, ಸೊ ಅದಿನ್ನೂ ಪ್ರೋಸೆಸ್ ಇರುತ್ತೆ. ಒಂದು 15 to 20 ಡೇಸ್ವರೆಗೂ ಸಹ ವೆಯ್ಟ್ ಮಾಡಿ. ಓಕೆನಾ. ಇನ್ನೂ ಒಂದು ವಾರ ವೆಯ್ಟ್ ಮಾಡಿ. ಸೊ ಅದಾದ ನಂತರ ಯಾವುದಾದ್ರೂ ಅಪ್ಡೇಟ್ಸ್ ಬಂದ ನಂತರ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿನೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವೆಯ್ಟ್ ಮಾಡ್ತೀರಿ. ಇನ್ನೂ ಒಂದು ವಾರ ವೆಯ್ಟ್ ಮಾಡಿ. ಓಕೆನಾ. ಸೊ ನೋಡೋಣ, ಬರುತ್ತೆ. 2 ತಿಂಗಳಿನ ಹಣ ಬಿಡುಗಡೆ ಆಗಿದೆ. ವಿದ್ಯಾರ್ಥಿಗಳು ಸುಮಾರು ಜನ ರಿಸೀವ್ ಮಾಡ್ಕೊಂಡಿದ್ರ. ತುಂಬ ವಿದ್ಯಾರ್ಥಿಗಳು ವಿಜಯನಗರ ಜಿಲ್ಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಸಹ ಜಾಸ್ತಿ ಜನ ರಿಸೀವ್ ಮಾಡ್ಕೊಂಡಿದ್ರ. ಸೊ ಬರ್ತಿರುತ್ತೆ, ವೆಯ್ಟ್ ಮಾಡ್ತೀರಿ. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.